ಡಬ್ಬಾ ಟೀಮ್, ಪಥೆಟಿಕ್ ಟೀಮ್, ಥರ್ಡ್ ಕ್ಲಾಸ್ ಪರ್ಫಾರ್ಮೆನ್ಸ್, ಬಕ್ವಾಸ್ ಪರ್ಫಾರ್ಮೆನ್ಸ್. ನೀವಿನ್ನೂ ಏನೇನು ಬೇಕೋ ಎಲ್ಲ ಸೇರಿಸ್ಕೊಂಡು ಕ್ಯಾಕರ್ಸ್ ಮಕ್ಕುಗಿರಿ ಹೇಳ್ತೀನಿ. ಮೊದಲಿಗೆ ಈ ಗೌತಮ್ ಗಂಭೀರ್ ಏನು ಟೀಮ್ನ ಈ ಗತಿಗೆ ತಂದಿಟ್ಟಿದ್ದಾರೆ, ಫಸ್ಟ್ ಅವ್ರನ್ನ ಕಿತ್ತು ಬಿಸಾಕಬೇಕು ಕೋಚಿಂಗ್ ರೋಲಿಂದ. ಅವ್ರ ಪ್ರತಿಯೊಂದು ಕೋಚಿಂಗ್ ಸ್ಟಾಫ್ ಯಾರ್ಯಾರಿದ್ದಾರೆ ಎಲ್ಲ. T20 ವರ್ಲ್ಡ್ ಕಪ್ ಗೆಲ್ಲಿಸಿದಂಥ ಸಂಜು ಸ್ಯಾಮ್ಸನ್ನ ಮೊದಲನೇದಾಗಿ ಡ್ರಾಪ್ ಮಾಡಿದ್ದೆ ದೊಡ್ಡ ತಪ್ಪು ನನ್ನ ಪ್ರಕಾರ. ಅಂಥ ಪ್ಲೇಯರ್ಗೆ ಈ ಟ್ರೀಟ್ಮೆಂಟು ಏನು ಹೇಳ್ತೀವಿ, ಅವರು ಅದನ್ನು ಆ ಥರ ಡಿಸರ್ವೇ ಮಾಡಲ್ಲ. ಆ ಥರ ಎಲ್ಲ ಮ್ಯಾಚಸಲ್ಲೂ ಆಡಿಸ್ಬೇಕು ನೀವು ಅವ್ರನ್ನ, ಪ್ರತಿಯೊಂದು ಮ್ಯಾಚಲ್ಲೂ ಆಡಬೇಕು. ವರ್ಲ್ಡ್ ಕಪ್ ಗೆಲ್ಸಿರೋಂಥ ಪ್ಲೇಯರ್, ಅದು ನಿಮಗೆ ಫುಲ್ ನಾಕೌಟ್ 3 ಮ್ಯಾಚ್ ಯಾವಾಗ ಎಲ್ಲ ಗೆಲ್ಲಬೇಕಿತ್ತೋ ಎಲ್ಲ ಮ್ಯಾಚಲ್ಲೂ ಗೆಲ್ಸಿರೋಂಥ ಬ್ಯಾಟ್ಸ್ಮನ್ನ ಡ್ರಾಪ್ ಮಾಡಿ, ಕಿತ್ತೋಗಿರೋ ಟೀಮ್ ಸೆಲೆಕ್ಷನ್ ಮಾಡಿ, 76 ಕಾಲ್ಔಟ್, ಹೈಯೆಸ್ಟ್ ಎವರ್ ಡಿಫೀಟ್ ಇಂಡಿಯಾಗೆ T20 ಇಂಟರ್ನ್ಯಾಷನಲ್ಸಲ್ಲಿ. ಇನ್ನು ಶ್ರೇಯಸ್ ಅಯ್ಯರ್ ಎಲ್ಲ ಸೂರ್ಯಕುಮಾರ್ ಯಾದವ್ ಬದಲು ಇವ್ರನ್ನ ಕ್ಯಾಪ್ಟನ್ ಮಾಡಿ ನನ್ನೂ ಸೇರಿಸಿ ನನ್ನ ಮಕ್ಕಕ್ಕೆ ನಾನು ಒಪ್ಕೋಬೇಕು. 5 ಸಲ ಟಾಸ್ ಗೆದ್ದಿದ್ದಾರೆ 5 ಮ್ಯಾಚಲ್ಲಿ, ಅದರಲ್ಲಿ 4 ಸೋಲು, 1 ವಾಶೌಟ್. ಇಲ್ಲ ಅದು ಡಮಾರ್ ಆಗಿರೋದು ಮೊದಲನೇ T20 ಇಂಗ್ಲೆಂಡ್ ಮೇಲೆ. ಏನು ಬ್ಯಾಟಿಂಗ್ ಅಂತೂ ವರ್ಸ್ಟ್ ಪೆಥೆಟಿಕ್. ಯಾರು ತಿಲಕ್ ವರ್ಮ, ನನಗೆ ಬೈದು ಸಾಕಾಗಿದೆ. ನೆನ್ನೆ ನೋಡುವಾಗ ಅಷ್ಟು ಬೈಕೊಂಡಿದ್ದೀನಿ. ಇವಾಗ ಇಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. 11 ಬಾಲಿಗೆ 3 ರನ್. ಟೆಸ್ಟ್ ಮ್ಯಾಚ್ ಅಂದ್ಕೊಂಡಿದ್ದಾನ ಯಪ್ಪ, ಇಲ್ಲ T20ನ ಇಲ್ಲ ODI. ಒಂದೇ ಒಂದು ಏಷ್ಯಾ ಕಪ್ ಮ್ಯಾಚ್ ಆದಮೇಲೆ ಫೈನಲಲ್ಲಿ ಯಾವಾಗ ಗೆಲ್ಸಿದ್ರೋ ಅದಾದಮೇಲೆ ಒಂದೇ ಒಂದು ಪರ್ಫಾರ್ಮೆನ್ಸ್ ಇಲ್ಲ. ಥರ್ಡ್ ಕ್ಲಾಸ್ ಮ್ಯಾನೇಜ್ಮೆಂಟ್. ಅದ್ರ ಮೇಲೆ ದೊಡ್ಡ ಸ್ಟೇಟ್ಮೆಂಟ್ಗಳು ಬೇರೆ. ಇಲ್ಲ ಟೀಮ್ ಹಿಂಗೆ ಇರೋದು, ಟೀಮ್ ಇದೇ ಥರ ಆಡೋದು, ನಾವು ಪ್ರಾಪರಾಗಿ ಬಿಲ್ಡ್ ಮಾಡ್ತಾಯಿದ್ದೀವಿ, ಇದು ಬಿಲ್ಡ್ ಮಾಡೋ ಹಣೆ ಬರ ಇರೋದು. 5 ಮ್ಯಾಚು, ಐರ್ಲೆಂಡಲ್ಲಿ 2, ಇಲ್ಲಿ 3, 5ರಲ್ಲಿ 4 ಸೋಲು, 1 ವಾಶೌಟ್. ಇನ್ನು ಸೂರ್ಯವಂಶಿನ ಆಡಿಸಿ ಅಂತಂದ್ರು. 15 ವರ್ಷದ ಹುಡುಗನ ನಾನು ಟಾರ್ಗೆಟ್ ಮಾಡ್ತಾಯಿದ್ದೀನಿ ಅಂತಲ್ಲ, ಬಟ್ ಅಂಡರ್ 19 ಏಜ್ ಗ್ರೂಪ್ ಕ್ರಿಕೆಟ್ ಆಗಿರ್ಬೋದು, ಅಥವಾ ಡೊಮೆಸ್ಟಿಕ್ ಕ್ರಿಕೆಟ್ ಆಗಿರ್ಬೋದು, ಅಥವಾ IPL ಆಗಿರ್ಬೋದು, ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಸ್ ಅ ಟೋಟ್ಲಿ ಡಿಫ್ರೆಂಟ್ ಬಾಲ್ ಗೇಮ್. ಅಲ್ಲೂ ನಾನು ಬಂದು ಎಲ್ಲ ಬಾಲು ಸ್ವಿಂಗ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ಹಂಗೂ ನಿನ್ನೆ ವೈಭವ್ ಸೂರ್ಯವಂಶಿನೇ ಹೈಯೆಸ್ಟ್ ಸ್ಕೋರ್. ಇಶಾನ್ ಕಿಶನ್ನು 13 ರನ್ನು, ವೈಭವ್ ಸೂರ್ಯವಂಶಿನೂ 13 ರನ್. ಬಟ್ ನಂಬರ್ ಆಫ್ ಬಾಲ್ಸ್ ಟೇಕನ್, ಸೂರ್ಯವಂಶಿ ಬರೀ 5 ಬಾಲು, ಇಶಾನ್ ಕಿಶನ್ 9 ಬಾಲು. ಸೊ ಸೂರ್ಯವಂಶಿನೇ ಹೈಯೆಸ್ಟ್ ಸ್ಕೋರ್. ಅವ್ರಿಗೆ ಯಾರು ಬೈಯಂಗೂ ಇಲ್ಲ. ಯಾರು ಬೈದರೆ ಮುಚ್ಕೊಂಡು ಹೋಗಲೇ ನಾನೇ ಜಾಸ್ತಿ ಹೊಡೆದಿರೋದು ಅಂತ ಹೇಳ್ಬೋದು ಅವರು. ಸೊ ಟಾಸ್ ಗೆದ್ದಿದ್ದು ಇಂಡಿಯಾ. ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡಿದ್ರು, ಒಳ್ಳೆ ಸ್ಟಾರ್ಟು. ಫಿಲ್ ಸಾಲ್ಟ್ ವಾಪಸ್ ಮರಳಿ ಫಾರ್ಮಿಗೆ ಬಂದರು, 70 ರನ್ಸ್ ಹೊಡೆದ್ರು. ಜಾಸ್ ಬಟ್ಲರ್ ಅದ್ಭುತವಾಗಿ ಸ್ಟಾರ್ಟ್ ಕೊಟ್ಟರು, 36 ರನ್ಸು. ಅದಾದಮೇಲೆ ಸ್ವಲ್ಪ ಅವ್ರ ಬ್ಯಾಟಿಂಗ್ ಕೊಲಾಪ್ಸ್ ಆಯಿತು. ಹರ್ಷಿತ್ ರಾಣಾ ಮಧ್ಯದಲ್ಲಿ 2 ವಿಕೆಟ್ ತೆಗೆದ್ರು, 2 ಬಾಲಿಗೆ 2 ವಿಕೆಟು. ಅವನ ಹ್ಯಾಟ್ರಿಕ್ ಇದ್ರು, ಬಟ್ ಹ್ಯಾಟ್ರಿಕ್ ಆಗಲಿಲ್ಲ. ಪ್ರಿನ್ಸ್ ಯಾದವ್ ಒಳ್ಳೆ ಬೌಲಿಂಗ್ ಮಾಡಿದ್ರು. ಇವಾಗ ವಿಕೆಟ್ ಸಿಕ್ಕಿದೆ ಅವರಿಬ್ಬರಿಗೆ, ಅವ್ರಿಗೆ 2, ಹರ್ಷಿತ್ ರಾಣಾಗೆ 2, ಇನ್ನೊಂದು ವಿಕೆಟ್ ಬಂದು ಅಕ್ಷರ್ ಪಟೇಲ್ಗೆ. ಬಟ್ ಅವ್ರದ್ರಲ್ಲಿ ನೀವು ನೋಡಿದ್ರೆ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದು. ಫಿಲ್ ಸಾಲ್ಟ್ ಆಗಿರ್ಬೋದು, ಜಾಸ್ ಬಟ್ಲರ್ ಆಗಿರ್ಬೋದು, 70, 36. ಸ್ಯಾಮ್ ಕರನ್ ಡೌನ್ ದಿ ಆರ್ಡರ್, ಸೂಪರ್ ಬ್ಯಾಟಿಂಗ್, 41 ರನ್ಸ್ ಹೊಡೆದ್ರು. ಸೊ ಹಿಂಗೋ ಮಾಡಿ ಇಂಗ್ಲೆಂಡ್ 200 ಮೇಲೆ ಹೋದರು. ಬಟ್ ನೀವು ನೋಡಿದ್ರೆ ನಾಟಿಂಗಮ್ ಗ್ರೌಂಡ್ ಏನಿದೆ ಅಂಥ ದೊಡ್ಡ ಚೇಸಿಂಗ್ ಕಷ್ಟ ಆದಂಥ ಗ್ರೌಂಡ್ ಏನಲ್ಲ, ಚಿಕ್ಕ ಗ್ರೌಂಡ್. ಅವ್ರ ಡೈಮೆನ್ಷನ್ಸ್ ಎಲ್ಲ ವಿಚಿತ್ರವಾಗಿರುತ್ತೆ. ಒಂದು ಸೈಡ್ ಫುಲ್ ನಿಮಗೆ 50, 55, 60 ಮೀಟರ್ಸ್ ಬೌಂಡ್ರಿ, ಇನ್ನೊಂದು ಸೈಡೂ 62, 63 ಮೀಟರ್ಸ್. ಆರಾಮಾಗಿ ಕ್ಲಿಯರ್ ಮಾಡಿ ಆರಾಮಾಗಿ ಆಡ್ಬೋದು. ಬಟ್ ಯಾರಿಗೂ ಆಡೋ ಪೇಷನ್ಸೇ ಇಲ್ಲ. ಔಟ್ಸೈಡ್ ಏಷ್ಯನ್ ಕಂಡೀಷನ್, ಏಷ್ಯಾನೂ ಅಲ್ಲ, ಔಟ್ಸೈಡ್ ಇಂಡಿಯನ್ ಸಬ್ ಕಾಂಟಿನೆಂಟ್, ಇವ್ರಿಗೆ ಯಾರಿಗೂ ಬ್ಯಾಟಿಂಗೇ ಬರೋಲ್ಲ ಅನ್ನೋ ಥರ ಆಡ್ತಾಯಿದ್ದಾರೆ. ಟೀಮ್ನ ಹಾಳು ಮಾಡಿ, ಟೀಮ್ನ ಕುಲ್ಗೆಡ್ಸೋವರೆಗೂ ಗೌತಮ್ ಗಂಭೀರ್ ಬಿಡಲ್ಲ ಅಂತ ಪಣ ತೊಟ್ಟಿರೋ ಥರ ಇದೆ. ಇವಾಗೇನೋ ನೆಕ್ಸ್ಟ್ ಜಿಂಬಾಬ್ವೆ ಸೀರೀಸ್ಗೆ VVS ಲಕ್ಷ್ಮಣ್ ಆಡಿಸ್ತೀವಿ, ಕೋಚ್ ಮಾಡ್ತೀವಿ, ಅವ್ರ ಅಂಡರ್ ಬೇರೆ ಟೀಮ್ನ ಆಡಿಸ್ತೀವಿ. ಮತ್ತು ಏಷ್ಯನ್ ಗೇಮ್ಸ್ಗೂ VVS ಲಕ್ಷ್ಮಣ್ ಕೋಚ್ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಇಂಡಿಯನ್ ಕೋಚಿಂಗ್ ಸಿಸ್ಟಮೇ ಸಾಕು ಸದ್ಯಕ್ಕೆ. ಸ್ವಲ್ಪ ದಿನ ಫಾರಿನ್ ಕೋಚ್ ತೊಗೊಂಬನ್ನಿ, ಒಳ್ಳೊಳ್ಳೆ ಕೋಚಸ್ ಇದ್ದಾರೆ. ಇಂಡಿಯನ್ ಕೋಚ್ ಮಾಡೋಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ರಿಕಿ ಪಾಂಟಿಂಗ್ ಅಂತ ಅದ್ಭುತವಾದಂಥ ಕೋಚ್, ಮೆಂಟ್ಯಾಲಿಟಿ ವೈಸ್. ಹೌದು, ನೀವು ಹೇಳ್ಬೋದು ಪಂಜಾಬ್ ಕಿಂಗ್ಸಲ್ಲಿದ್ದಾಗ ಏನು ಲಾಸ್ಟಲ್ಲಿ 6 ಮ್ಯಾಚ್ ಸೋತೋಗ್ಬಿಟ್ರು ಕಂಟಿನ್ಯೂಸ್ ಆಗಿ, ಕ್ವಾಲಿಫೈ ಮಾಡ್ಸೋಕ್ಕಾಗಿಲ್ಲ ಆಗಿರ್ಬೋದು. ಬಟ್ ಈ ಥರ ಹೀನಾಯವಾಗಿ ಯಾವತ್ತೂ ಸೋತಿಲ್ಲ. ಅವ್ರ ಅಂಡರ್ ಎಷ್ಟೊಂದು ಯಂಗ್ ಪ್ಲೇಯರ್ಸ್ ಡೆವಲಪ್ ಆಗಿದ್ದಾರೆ. ಪ್ರಭ್ ಸಿಮ್ರನ್ ಆಗಿರ್ಬೋದು, ಪ್ರಿಯಾನ್ ಚಾರಿ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿನೇ ಆಗಿರ್ಬೋದು. IPLಲ್ಲಿ ಲಾಸ್ಟ್ 6 ಮ್ಯಾಚ್ ಸೋತಿದ್ರೂ ಅದ್ಭುತವಾದಂಥ ಕ್ಯಾಪ್ಟನ್ಸಿ ಮಾಡಿದಂಥ ಪ್ಲೇಯರ್. ಬಟ್ ಇಂಡಿಯಾಗೆ ಬಂದು ಏನಾಗಿದೆ ಗೊತ್ತಿಲ್ಲ. ಮೋಸ್ಟ್ಲಿ ಆ ಮ್ಯಾನೇಜ್ಮೆಂಟಲ್ಲಿ ಒಂದು ನೆಗೆಟಿವಿಟಿ ಇದೆ ಅನಿಸುತ್ತೆ. ಯಾರೇ ಬಂದ್ರೂ
ಒಂಥರ ಆಡಬೇಕು ಅನ್ನೋ ಮನಸ್ಸಲ್ಲಿ ಯಾರು ಆಡ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲ ಬಾಗುರು ಏನು ಸುಮ್ಮನೆ ಬಿಟ್ಟು ಆಡ್ಕೊಂಡು ಹೋಗೋಣ ಅನ್ನೋ ಥರದಲ್ಲೇ ಕಾಣಿಸ್ತಾ ಇದೆ ಹೊರತು. ಇನ್ನೊಂದು ಥರ್ಡ್ ಕ್ಲಾಸ್ ಡಿಸಿಷನ್ ಅಂದರೆ ಶಿವಮ್ ದುಬೆ ಅಂತ ಪ್ಲೇಯರ್ ನಿಮಗೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟಾಗಿ ಕೊಟ್ಟು ಆಡ್ತಾ ಇರೋಂಥ ಪ್ಲೇಯರ್ನ ನೀವು ಹರ್ಷಿತ್ ರಾಣಾ ಆದಮೇಲೆ ಕಳಿಸ್ತೀರಾ ಬ್ಯಾಟಿಂಗ್ ಆರ್ಡ್ರಲ್ಲಿ ಅಂದರೆ ಎಂಥ ಕಿತ್ತೋಗಿರೋ ಮೈಂಡ್ ಸೆಟ್ ಇರಬೇಕು ನಿಮ್ದು. ಏನು ಹರ್ಷಿತ್ ರಾಣಾ ಅಂತ ವರ್ಲ್ಡ್ ಕ್ಲಾಸ್ ಆಲ್ರೌಂಡರ ಶಿವಮ್ ದುಬೆಗಿನ್ನ. ಈ BCCIಗೆ ಒಂದು ಅರ್ಜೆಂಟ್ ಏನೋ ಕಾಲ್ ತೊಗೊಂಡಿಲ್ಲ ಅಂದರೆ ಈ ಟೀಮು ಟೆಸ್ಟಲ್ಲಿ ಹಾಳಾಗಿದೆ. ODIಸಲ್ಲಿ ಅಲ್ಲಿ ಇಲ್ಲಿ ODIs ಆಡ್ತಾ ಇದ್ದಾರೆ ಇವಾಗ ಸ್ವಲ್ಪ, ಬಿಕಾಸ್ ನೆಕ್ಸ್ಟ್ ಇಯರ್ ವರ್ಲ್ಡ್ ಕಪ್ ಇರೋದ್ರಿಂದ. T20 ಸತ್ತಿದೆ ಟೀಮು. ಆ ವರ್ಲ್ಡ್ ಚಾಂಪಿಯನ್ ಏನು ಟ್ಯಾಗ್ ಇತ್ತು ಅದು ಕಾಣಿಸ್ತಾ ಇಲ್ಲ. ಐರ್ಲೆಂಡ್ ಅಂತ ಟೀಮ್ ಮೇಲೆ ವೈಟ್ ವಾಶ್ ಅದಾಯಿತು. T20 ಸತ್ತೋಯ್ತು. ಟೆಸ್ಟ್ ಕ್ರಿಕೆಟಲ್ಲಿ ಇವ್ರು ಏನೋ ಕಿತ್ತು ಗುಡ್ಡೆ ಹಾಕೋದು ನಾನು ಕಾಣ್ತಾ ಇಲ್ಲ. ಶ್ರೀಲಂಕಾ ಮೇಲೆ 2 ಟೆಸ್ಟ್ ಇದೆ, ಸ್ಪಿನ್ನಿಂಗ್ ಟ್ರ್ಯಾಕ್ ಕೊಡ್ತಾರೆ, ಅಲ್ಲೂ ಬರೆದಿಟ್ಕೊಳ್ಳಿ 2-0 ಸೋತು ಬರ್ತಾರೆ. ಬಿಕಾಸ್ ಶ್ರೀಲಂಕಾ ಅಂತಹ ವೀಕ್ ಟೀಮ್ ಅಲ್ಲ. ಹೋಮಲ್ಲಂತೂ ಹೋಮ್ ಕಂಡೀಷನ್ಸಲ್ಲಿ ಅವ್ರು ಅದ್ಭುತವಾದಂಥ ಟೀಮ್. ಅವ್ರ ಹತ್ರ ಅದ್ಭುತವಾದಂಥ ಸ್ಪಿನ್ನರ್ಸ್ ಇದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ಒಂದು ಆಲ್ರೌಂಡ್ ಅಬಿಲಿಟಿ ಇದೆ. ಅಲ್ಲೂ ಓಡಿಸ್ಕೊಬರ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಗೆದ್ದರೆ ಭಾರಿ ಸಂತೋಷ, ಬಟ್ ಯಾಕೋ ಗೆಲ್ಲಂಗೆ ಕಾಣ್ತಾ ಇಲ್ಲ. ಇನ್ನು ಜಾಸ್ತಿ ದಿನ ಇಲ್ಲ, ಆಗಸ್ಟಲ್ಲಿ 2 ಟೆಸ್ಟ್ ಮ್ಯಾಚ್ ಇರೋವಂಥದ್ದು, ಅದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೈಕಲಲ್ಲಿ ಇನ್ಕ್ಲೂಡ್ ಆಗಿದೆ. ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದರೆ ಅಭಿಷೇಕ್ ಶರ್ಮಾ ಮತ್ತೊಂದು ಫೇಲ್ಯೂರು. ತಿಲಕ್ ವರ್ಮಾ ಬಕ್ವಾಸ್ ಬ್ಯಾಟಿಂಗ್, ಬಕ್ವಾಸ್. ನನ್ನ ಪ್ರಕಾರ ಟೀಮಲ್ಲಿ ಇರೋಕ್ಕೆ ಲಾಯಕಲ್ಲ. ಲೆಟ್ ಅಲೋನ್ ವೈಸ್ ಕ್ಯಾಪ್ಟನ್ಸಿ ಟೀಮಲ್ಲಿ ಇರೋಕ್ಕೇ ಲಾಯಕ್ಕಿಲ್ಲ ನನ್ನ ಪ್ರಕಾರ. ನಾಟ್ ಈವನ್ 11-15 ಇರೋಕ್ಕೂ ಲಾಯಕ್ಕಿಲ್ಲ. ಹೋಗಿ ಡೊಮೆಸ್ಟಿಕ್ ಕ್ರಿಕೆಟು IPL ಆಡ್ಕೊಂಡಿದ್ರೇ ವಾಸಿ ಆಯಪ್ಪ. ಅದು ಬಿಟ್ಟು ಇಶಾನ್ ಕಿಶನ್ ಟ್ರೈ ಮಾಡಿದ್ರು, ಅವ್ರಿಗೇನು ಅನ್ನೋಕ್ಕಾಗಲ್ಲ. ಬಟ್ ನೆನ್ನೆ ಟೋಟಲ್ ಫೇಲಿಯರ್. ಶ್ರೇಯಸ್ ಅಯ್ಯರ್ ಅಂತೂ ಅವ್ರದ್ದು ಹಳೆ ಏನು IPL ಆಡ್ತಾಯಿದ್ರು ಅದರದ್ದು ಶ್ಯಾಡೋ ಥರನೇ ಕಾಣಿಸ್ತಾ ಇದ್ದಾರೆ. ಸೊ ಸೀರೀಸ್ ಅಂತೂ ಹೋಯ್ತು, ಹಿಂಗೆಲ್ಲೋ ಚಾನ್ಸ್ ಇಲ್ಲ. ಇನ್ನು 2 T20 ಇರೋದು. ಇನ್ನು 2 ಗೆದ್ಕೊಂಡ್ರೂ ಸೀರೀಸ್ ಲೆವೆಲ್ ಆಗುತ್ತೆ. ಬಟ್ ಇವ್ರು ಆಡ್ತಾ ಇರೋ ಹಣೆ ಬರ ನೋಡಿದ್ರೆ ಇನ್ನು 2ರಲ್ಲಿ 1 ಗೆಲ್ಲೋದೂ ಕಷ್ಟ ಅಂತಲೇ ಅನ್ನಿಸ್ತಾ ಇದೆ. ಇಂಗ್ಲೆಂಡಲ್ಲಿ ಇಂಡಿಯನ್ ಕಂಡೀಷನ್ ಅಂದ್ಕೊಂಡ್ಬಿಟ್ಟಿದ್ದಾರೆ, ಹೋಗಿ ಮೊದಲನೇ ಬಾಲಿಂದನೇ ಸ್ವಿಂಗ್ ಮಾಡ್ತಾ ಕೂರ್ಬೋದು ಅಂತ. ಆಗಲ್ಲ. ಇಂಗ್ಲೆಂಡ್ ಐರ್ಲೆಂಡಲ್ಲಿ ನೋಡ್ಕೊಂಡು ಆಡಿದ್ರೇನೆ ಸೂರ್ಯವಂಶಿ ಆಗಲಿ ಅಭಿಷೇಕ್ ಶರ್ಮಾ ಆಗಲಿ ಮೊದಲನೇ ಬಾಲಿಂದನೇ ನಾನು ಎರಾಬಿರಿ ಗುಮ್ತೀನಿ ಅಂದರೆ ಸಾಧ್ಯನೇ ಇಲ್ಲ ಈ ಕಂಡೀಷನ್ಗಳಲ್ಲಿ. ನೋಡೋಣ ಇನ್ನೂ ಏನೇನು ಮಾಡ್ತಾರೆ, ಇನ್ನೂ ಎಷ್ಟು ಸೋಲ್ಗಳು ನೋಡಬೇಕು. ಈ ಗೌತಮ್ ಗಂಭೀರ್ನ ಕಿತ್ತು ಬಿಸಾಕೋ ಮುಂಚೆ ಟೀಮ್ನ ಹಾಳು ಮಾಡೋಕೆ ಒಂದು ಮಂಚ ಸಾಕು. ಅದೇ ಎಕ್ಸಾಂಪಲ್ ಇದು.